ನಾನು ಪಕ್ಕ ಹಾಕ್ತೀನಿ. ಇಲ್ಲ ನೋಡಿ ಲಡ್ಡು ಬಂತು ಹೊಡ್ಕೊಂಡು ಹೋಗ್ತಿದ್ರು. ಏನ್ ಬೇಕು? ಮಳೆದಲ್ಲೂ ನಿನಗೆ ಬೇಕು ಫೋಟೋ. ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಬಂದು ಗೋಕರ್ಣ. ಸೊ ನಾನು ರೆಡಿ ಎಲ್ಲ ಆಗಾಯ್ತು, ಎಲ್ಲರೂ ರೆಡಿ ಆಗಾಯ್ತು. ಈಗ ದೇವಸ್ಥಾನಕ್ಕೆ ಹೊರಟ್ವಿ. ದೇವಸ್ಥಾನಕ್ಕೆ ಆದ್ಮೇಲೆ ನಾಷ್ಟ ಎಲ್ಲ ತಿನ್ಬಿಟ್ಟು ಬೇರೆ ಪ್ಲೇಸ್ಗೆ ಹೋಗಿ ಕೀಪ್ ವಾಚಿಂಗ್. ಪ್ರಿನ್ಸಿ ಹೇಳ್ತವನೆ ಇವಾಗ ನಾವು ಚೆಕ್ಔಟ್ ಮಾಡಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಎಲ್ಲ ಪ್ಯಾಕಿಂಗ್ ನಡೀತಾ ಇದೆ. ಯಾವ ಯಾವ ಊರಲ್ಲಿ ಚಟ್ನಿ ಮಾಡ್ಕೊಂಡು ತಿಂತಾರೆ? ಇದು ಕೊಡಗು ಈ ಸೈಡ್ ಎಲ್ಲ ಅದು ಚಟ್ನಿ ಮಾಡ್ಕೊಂಡು ತಿಂತಾರೆ. ಬೀಚಲ್ಲಿ. ಸೊ ನೋಡಿ ಎಷ್ಟು ಜನ ಇದ್ದಾರೆ. ಸ್ಯಾಟರ್ಡೆ ಸಂಡೇಸ್ ಎಲ್ಲ ಕಾಣಿಸ್ತೈತೆ ದೇವಸ್ಥಾನ ಜಾಸ್ತಿ ಜನ ಇರ್ತಾರೆ. ಮುರುಡೇಶ್ವರದಿಂದ ಕೊಲ್ಲೂರು ಮೂಕಾಂಬಿಕೆ ಟೆಂಪಲ್ಗೆ ಬಂದ್ವಿ. ಈಗ ದರ್ಶನ ಕೂಡ ಆಯಿತು. ಆಲ್ಮೋಸ್ಟ್ ನಾವು 8:30ಗೆ ಬಂದಿದ್ವಿ. ತುಂಬ ದೊಡ್ಡ ಲೈನ್ ಇತ್ತು. ದೆನ್ ಫೈನಲ್ ಆಗಿ ನಾವು ಆ ಕಡೆ ರೈಟ್ ಸೈಡ್ ಸ್ಪೆಷಲ್ ದರ್ಶನ ಇರುತ್ತೆ, ಅಲ್ಲಿ ಸ್ಪೆಷಲ್ ದರ್ಶನ ಮಾಡ್ಕೊಂಡು ಹೋಗಿದ್ದು. 5 minutes ಅಲ್ಲಿ ದರ್ಶನ ಆಯಿತು. ಅದೇ ಟೈಮ್ ಕ್ಲೋಸಿಂಗ್ ಆಗಿತ್ತು. ಸೊ ಇಲ್ಲೇ ಅನ್ನದಾನ ಕೂಡ ಇರುತ್ತೆ. ಸೊ ತುಂಬ ಚೆನ್ನಾಗಿತ್ತು ಫುಡ್ ಕೂಡ. ಈಗ ನಾವು ಬೇರೆ ಪ್ಲೇಸ್ಗೆ ಹೋಗ್ಬೇಕು ಅಂತ ಇದ್ದೀವಿ. ಸೊ ವಿ ಆರ್ ಡನ್ ವಿತ್ ಕೊಲ್ಲೂರು. ಉಡುಪಿಗೆ ಹೋಗ್ತಿದ್ರೆ ಬೀಚ್ ವ್ಯೂ ತೋರಿಸ್ತೀರಿ? ಅದೆಲ್ಲ ಏನಿಲ್ಲ, ಸುಮ್ಮನೆ ಹೇಳ್ತಿರೋದು ಅವರು. ಬೀಚ್ ವ್ಯೂ ಎಲ್ಲ ಏನೂ ಇಲ್ಲ. ನಮ್ಮ ಡ್ಯಾಡಿನ ಹುಡ್ಕ ಇದ್ರಲ್ಲಿ ಒಂದು 30 minutes ಆಗೋಯ್ತು. ನಮ್ಮ ಡ್ಯಾಡಿ ಫೋನ್ ಕೂಡ ತಗೊಂಡೋಗಿಲ್ಲ. ಎಲ್ಲ ಸಪ್ರೇಟ್ ಆಗಿ ದರ್ಶನ ಮಾಡ್ಕೊಂಡಿದ್ರು. ಸೊ ನಮ್ಮ ಡ್ಯಾಡಿದಲ್ಲಿ ಮಿಸ್ಸಿಂಗ್ ಆಗ್ಬಿಟ್ರು. ನಾವು ಸ್ಪೆಷಲ್ ದರ್ಶನಕ್ಕೆ ಹೋದವಾಗ ನಮ್ಮ ಡ್ಯಾಡಿ ಮಿಸ್ ಆಗಿದ್ರು. ಹುಡುಕಷ್ಟಕ್ಕೆ ಸಾಕಾಗೋಯ್ತು. ಫೈನಲ್ ಆಗಿ ನಮ್ಮ ಡ್ಯಾಡಿ ಕೂಡ ಬಂದು ನಾವಿವಾಗ ಹೊರಡ್ಬೇಕು ಅಂತ. ಇಬ್ರು ಬೀಚ್ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಬೀಚ್ ಅಲ್ಲಿ ಹೋಗಿ ಫಿಶ್ ಫ್ರೈ. ಇವತ್ತು ಸ್ಯಾಟರ್ಡೆ 12 ಗಂಟೆ ಆಗಿತ್ತು ನಾವು ಬ್ಯಾಟಿಂಗ್ ಮಾಡೋದೆಲ್ಲ. ಫಿಶ್ ಫ್ರೈ, ಪ್ರಾನ್ಸ್ ಕಬಾಬ್,
ಕ್ರ್ಯಾಬ್ ಟ್ರೈ ಮಾಡೋಣ. ಊಟ ಏನೋ ತಿಂತಾರೆ, ಆದ್ರೆ ಬೀಚ್ ವ್ಯೂ ಅದೆಲ್ಲ ನಂಗೆ ಗೊತ್ತಿಲ್ಲ. ಬಿಕಾಸ್ ಎಲ್ಲೋದ್ರೂ ಒಂದು ಮಳೆ ಇಲ್ಲ ಅಂದ್ರೆ ಜನ ಓಕೆ ನಿಶಿಕ್ ಕೆಲ್ಸಿತ ಅದಂತೂ ಪಕ್ಕ ಫುಲ್ಲು. ಎಲ್ಲಿ ಅಂದ್ರೆ ನಾವು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಇಲ್ಲ ಅಂದ್ರೆ ಆಲ್ಮೋಸ್ಟ್ 3 hours ಸ್ವಿಮ್ಮಿಂಗ್ ಪೂಲ್ ಅಲ್ಲೇ ಇದ್ರಿ. ಅದೇ ಫುಲ್ ಬ್ಲೀಚಿಂಗ್ ಪೌಡರ್ ಹಾಕ್ಬಿಟ್ಟಿದ್ರು, ಅದಕ್ಕೆ ಫುಲ್ ಟೆಂಟ್. ದಟ್ಸ್ ಓಕೆ. ಸೊ ನಾವು ಚೂಡಿದಾರ್ ಒಂದು ತಗೊಂಬಂದಿಲ್ಲ. ನಾನು ನನ್ನ ತಂಗಿ ಅಂತೂ ತಂದೇ ಇಲ್ಲ. ನಾನು ಒಂದೇ ಒಂದು ಟಾಪ್ ತಗೊಂಡ್ಬಂದೆ, ಧರ್ಮಸ್ಥಳ ಬಿಡಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ನಮಗೆ ಪಂಚೆ ಉಟ್ಕೊಂಡು, ಶರ್ಟ್ ಮೇಲೆ ಪಂಚೆ ಉಟ್ಕೊಂಡು ನಾವು ಒಳಗಡೆ ಹೋಗಿದ್ದಾಯ್ತು. ಇಲ್ಲಾಂದ್ರೆ ಒಳಗಡೆ ಬಿಡಲ್ಲ. ಪಂಚೆ ನಾವು ಬೈ ಮಾಡಿದ್ದು ಗೋಕರ್ಣಲ್ಲಿ. ಇಲ್ಲ ಅದಕ್ಕೆ ನಾನು ಪಕ್ಕ ಹಾಕ್ತೀನಿ. ಇಲ್ಲ ನೋಡಿ ಲಡ್ಡು ಲಡ್ಡು ಈ ಮಳೆದಲ್ಲಿ ಇವರು ಜಾರಬಂಡಿ ಆ್ಯಂಡ್ ಸ್ವಿಂಗ್ ಬಂದಿರೋ ಕಾರಣಕ್ಕೆ ಉರ್ಸೋಕ್ಕಾಗಿಲ್ಲ ಕ್ಯಾಂಪ್ ಫೈರ್. ಸೊ ಇದರಿಂದನೇ ಇದೆ ಅಂತ ಹೇಳಿದ್ರು ಬೀಚ್. ನಾವು ಉಡುಪಿಗೆ ಬಂದಿದ್ದೀವಿ. ಉಡುಪಿನಲ್ಲಿ ಮನ್ನನ್ ಗೆಸ್ಟ್ ಹೌಸ್ ಅಂತ, ಅಲ್ಲಿ ಹಾಲ್ಟ್ ಆಗಿದ್ದೀವಿ. ಬೀಚ್ಗೆ ಲಿಟ್ರಲಿ ಒಂದು 700 meters ಅಷ್ಟೇ ಡಿಸ್ಟೆನ್ಸ್ ಇರೋದು. ಮಳೆ ಬರ್ದಿರೋ ರೀಸನಿಂದ ಸೊ ಫುಲ್ ಕೂಲಾಗಿದೆ ವೆದರ್ ಎಲ್ಲ. ಇಲ್ಲಿ ಉಡುಪಿನಲ್ಲಿ ಕುಕ್ಕಿಂಗ್ ಮಾಡೋದಕ್ಕೂ ಕೂಡ ನಿಮಗೆ ಆಕ್ಸೆಸ್ ಇದೆ. ಯು ಕ್ಯಾನ್ ಕುಕ್. ಫ್ಯಾಮ್ಲಿ ಇಲ್ಲ ಫ್ರೆಂಡ್ಸ್ ಜೊತೆ ಬಂದರು ಇಲ್ಲಿ ಫೈರ್ ಕ್ಯಾಂಪು. ಇಲ್ಲಿ ಮಕ್ಕಳಿಗೆ ಜಾರಬಂಡಿ ಎಲ್ಲ ಇದೆ. ನಾವು ಇವಾಗ ಬೀಚ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನಮ್ಮ ಗೆಸ್ಟ್ ಹೌಸ್ ಇರೋದು. ಸ್ವಲ್ಪ ಜನ ಕುಕ್ಕಿಂಗ್ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ರೆಡಿಯಲ್ಲಿ ಆಗಿಬಿಟ್ಟು ಟೆಂಪಲ್ ಹೋಗ್ಬಿಟ್ಟು ಕುಕ್ಕಿಂಗ್ ಮಾಡ್ತಾರೆ. ಇನ್ನು ಮಮ್ಮಿ ಅತ್ತೆ ನಮ್ಮ ದೊಡ್ಡಪ್ಪ ಎಲ್ಲ ನಡ್ಕೊಂಡು ಹೋಗ್ತಿದ್ದಾರೆ. ನಾವು ಇವಾಗ ಹೋಗ್ತಾ ಇದ್ದೀವಿ ಬೀಚ್ ಹತ್ರ. ಮೈ ಗಾಡ್, ಅಲ್ಲೇ ನೋಡಿ ಎಷ್ಟಿದೆ. ಬಟ್ ಸಖತ್ ಕೂಲಿಂಗ್ ಆಗಿದೆ. ಉಡುಪಿ ಕಿವಿನೇ ಕೆಲ್ಸಲ್ಲ, ಇನ್ನು ಬೀಚ್ ಬೇರೆನಾ ಆಗಲ್ಲ ಕತೆ. ಜೊತೆಕ ಓಡ್ ಬಾ ಹೇಳ್ತೀನಿ. ಜೊತೆಗೆ ನೋಡಿ ಇವಾಗ ಬಂದು ಹಿಂದೆ ಒಲೆ ನೋಡಿ, ಅಲೆ ಬಂದು ಹೊಡ್ಕೊಂಡು ಹೋಗ್ತಿದ್ರು ಜೊತೆಗೆ. ಇದಕ್ಕೆ ಬೇಕಾಗಿದ್ದು ಕ್ರಾಬ್ ಕಣ್ಣು ಇಲ್ಲೋಡ್ ಬರುತ್ತೆ. ಕ್ರಾಬು ಇಲ್ಲ ಇದೆ, ಒಂದೇ ಒಂದು ಕ್ರಾಬು. ಸೊ ನಾವು ಉಡುಪಿ ಕೃಷ್ಣ ಟೆಂಪಲ್ ಬಂದಿದ್ದೀವಿ. ಈಗ ತುಂಬ ಜನ ಇದ್ದಾರೆ ಅನ್ಕೊತೀನಿ. ಏನಂತ ಹೌದಾ? ನಿಮಗೆ ಗರ್ಲ್ಸ್ ಫಾಲೋವರ್ಸ್ ಜಾಸ್ತಿ ಇದ್ದಾರಾ? ಓಕೆ ಚಿನ್ನು, ಥ್ಯಾಂಕ್ ಯು ಚಿನ್ನು.
ಮಾಡ್ತಿದ್ದಾರೆ. ಪ್ರಾನ್ ಫಿಶ್ ಎಲ್ಲ ಇದೆ. ಚಿಕನ್ ಕಬಾಬ್ಗೆ ಮಸಾಲ ಎಲ್ಲ ಇತ್ತನೇ ಕಲಸಿ ಮ್ಯಾರಿನೇಟ್ ಮಾಡಕ್ಕೆ ಇಟ್ಟಿದ್ದೀವಿ. ಸ್ವಲ್ಪ ಮ್ಯಾರಿನೇಟ್ ಆದಮೇಲೆ ಇಟ್ ವಿಲ್ ಗೋ ಫಾರ್ ದ ಫ್ರೈ ಪ್ಯಾನ್. ಶೆಫ್ ಇವರೇ ಅಂತೆ, ಬಟ್ ಅವ್ರೇನು ಕೆಲಸ ಮಾಡಿಲ್ಲ. ಏನೋ ಪರವಾಗಿಲ್ಲ. ಕೆಟ್ಟೋಗಿರೋ ರೇಡಿಯೋ ಜೊತೆ ಸೇರ್ಕೊಂಡು ತಲೆ ಕೆಟ್ಟೋಗ್ಬಿಟ್ಟೈತೆ, ಯಾರು? ಎಲ್ಲೂ ವೀಕ್ ಆಗ್ಬಿಟ್ಟೈತೆ. ಯಾರಿಗೆ ಯಾರಿಗೆ? ಸೊ ನಮ್ಮ ಅಕ್ಕ ಆರ್ತಿ ಬಂದಾಡ್ಸು. ಬಾಡು ಅಂತೆ. ಬಾಬಾ ಬಾಡು ಅಲ್ಲೈತೆ ನೋಡು. ಎಲ್ಲಿ ಎಲ್ಲೆಲ್ಲಿ ಅಂತ ಹೇಳಿದ ತಕ್ಷಣ ಹೋಗ್ಬೇಕು. ಬಾತೆ ಬಾತೆ ಆಡ್ರಂತೆ. ಜಾರ್ಬಂಡಿ ಅಣ್ಣ ಬಾತೆ. ಪಿಕಾಕ್ ಇದೆ. ಬೆಳಗ್ಗೆಲ್ಲ ಸೌಂಡ್ ಮಾಡ್ತಿತ್ತು, ನೋಡಿದ್ರೆ ಇಲ್ಲೇ ಇದೆ ಪಿಕಾಕ್. ಹೋಗಿ ಇರ್ಬೇಕು. ಓಕೆ ಕೊರಿಯನ್ ಬಾಯ್. ಲಾಸ್ಟ್ ಟೈಮ್ ಕೂಡ ಇದೇ ಹೋಮ್ ಸ್ಟೇಗೆ ಬಂದಿದ್ವಿ ಧರ್ಮಸ್ಥಳದಲ್ಲಿ, ಚೆನ್ನಾಗಿದೆ ಅಂತ ಹೇಳಿ ಈ ಟೈಮ್ ಕೂಡ ಬಂದಿದ್ದೀವಿ. ಸೊ ಗ್ರೌಂಡ್ ಫ್ಲೋರ್ನಲ್ಲಿರೋದು 3 BHK. ಸೊ ನಾವಿಲ್ಲಿದ್ದೀವಿ. ಮೇಲೆ 1 BHK ಇದೆ, ಮತ್ತು ಇನ್ನೂ ಒಂದು 1 BHK ಇದೆ. ಇದು ನಿಸರ್ಗ ಹೋಮ್ ಸ್ಟೇ ಅಂತ. ಸೊ ಇಷ್ಟು ಪಾರ್ಕಿಂಗ್ ಇರುತ್ತೆ. ನೀವು ಫುಲ್ ತಗೊಂಡ್ರೆ ಅಲ್ಲಿ ಒಂದು ಗೇಟ್ ಇರುತ್ತೆ, ಒಳಗಡೆ ಯಾರು ಬರಲ್ಲ ಬೇರೆಯವರು, ಲೈಕ್ ಪ್ರೈವೇಟ್ ಥರ ಯೂಸ್ ಮಾಡ್ಕೊಳ್ಬೋದು. ಬಿಲೋ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಹಾಕ್ಬಿಟ್ಟಾ. A few moments later. ಹಾಯ್, ನಮಸ್ಕಾರ ಎಲ್ಲರಿಗೂ. ಈ ಹೋಮ್ ಸ್ಟೇ ಡೀಟೇಲ್ಸ್ ನಿಮಗೆ ಬೇಕು ಅಂದರೆ ಮೆಸೇಜ್ ಮಾಡಿ, ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀರಿ ಅಡ್ರೆಸ್ ಮತ್ತು ಫೋನ್ ನಂಬರ್. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಅವರು ನಿಮಗೆ ವಿಡಿಯೋಗೋಸ್ಕರ ಸುತ್ತಾ ಇರೋದು. ನಮ್ಮಕ್ಕ ಬೇಗ ರೆಡಿ ಆಗಂಗೆ ಮಾಡಪ್ಪ. ನಮ್ಮಕ್ಕ ಅಷ್ಟು ಲೇಟ್ ರೆಡಿ ಆಗೋರು ಯಾರೂ ಇಲ್ಲ. ನಿಜ ಮುಗಿತಾ ಇದೆಯಾ? ಓ ನಿಜಾನೇ ಮುಗಿತವ್ರೆ. ಸಾಕು ಬೈ, ಎಷ್ಟು ಸುತ್ತೀಯಾ? ಹ್ಞೂ ಸರಿ, 3 ರೌಂಡ್ಸ್ ಅಂತೆ. ನಿಂದು ಮಾಡೋಕ್ಕೆ ಅದು ನೋಡಿದ್ದೀನಿ. ಅದು ಈಗ ರೀಲ್ಸ್ ಮಾಡೋದಕ್ಕೆ ಪ್ರಿಪೇರ್ ಆಗ್ತಾವ್ರಿ ಇವರಿಬ್ರು. ಧರ್ಮಸ್ಥಳದಲ್ಲೂ ಫುಲ್ ಮಳೆ. ಮಳೆ ಬಂದಾಯ್ತು, ಮಳೆ ನೆಲ್ಕೊಂಡು ದರ್ಶನ ಮಾಡ್ಬೇಕೀಗ. ಇವಾಗ ನಾವು ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಎಸ್, ಇದು ಚೆನ್ನಾಗಿದೆ ವಾಟರ್. ಕಾಲೆಲ್ಲ ಇಡಕ್ಕೆ ಅಲ್ವಾ? ಬನ್ನಿ. ಏನು ಬೇಕು? ಪೈನಾಪಲ್ಲ? ಓ ಟಿಕೆಟ್ ಎಲ್ಲ ಮಳೆದಲ್ಲೂ ಇವನಿಗೆ ಬೇಕು ಫೋಟೋ. ಒಂದೇ ಅಂಬ್ರೆಲ್ಲ. ಏನದು ಪೋಸ್ ಯಾವುದು ಅಂತ ಜ್ಯೋತಿಕಾ ಫೀಲ್ಸ್ ಹೋಯ್ತು. ಅಯ್ಯೋ ಎಷ್ಟು ಮತ್ತೆ ಆಗಿದ್ದೀವಿ. ಕೊಡು.
ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲ ಟ್ರಿಪ್ ಎಲ್ಲ ಮುಗೀತು. ನಾವೆಲ್ಲ ಲಾಸ್ಟ್ ಧರ್ಮಸ್ಥಳ ಫುಲ್ ಮಳೆ ಬಂತು ಜೋರಾಗಿ. ಕುಕ್ಕೆಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಅನ್ಫಾರ್ಚುನೇಟ್ಲಿ ತುಂಬ ಮಳೆ ಅನ್ನೋ ರೀಸನ್ಗೋಸ್ಕರ ನಾವು ಕುಕ್ಕೆಗೆ ಹೋಗೋಕ್ಕಾಗಿಲ್ಲ. ಸೊ ಡೈರೆಕ್ಟ್ ಈಗ ಮನೆಗೆ ಹೋಗ್ತಾ ಇದ್ದೀವಿ. ಇನ್ ಕೇಸ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಬಾಯ್.